ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತೇವೆ. ಪ್ರಭಾರಿ ಮುಖ್ಯ ಗುರುಗಳು ಟಿ. ನಾಗರಾಜ್ ಹೇಳಿಕೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ರಾಮಘಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾರದಾ ಪೂಜೆ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಪ್ರಭಾರಿ ಮುಖ್ಯ ಗುರುಗಳಾದ ಟಿ. ನಾಗರಾಜ್ ಶಾರದಾ ಪೂಜೆ ನೆರವೇರಿಸಿ ಮಾತನಾಡಿ, -2023 ರಲ್ಲಿ ಈ ಶಾಲೆ ಪ್ರಧಾನ ಮಂತ್ರಿ ರೈಸಿಂಗ್ ಸ್ಕೂಲ್ಗೆ ಆಯ್ಕೆಯಾಗಿದೆ. ಈ ವರ್ಷ L.K. G. U.K. G. ಹಾಗೂ ಮೊದಲನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭವಾಗಿದೆ. ಇಂಗ್ಲಿಷ್ ಕಲಿಯಲು ಉಚ್ಚಂಗಿದುರ್ಗ ಅಂಜಿಯ ಖಾಸಗಿ ಶಾಲೆಗಳಿಗೆ ಹೋಗಬೇಕಾಗಿತ್ತು. ಈ ಭಾಗದ ನರಬೊಮ್ಮನಹಳ್ಳಿ, ದಿದ್ದಿಗಿ ತಾಂಡ, ರಾಮಘಟ್ಟ ತಾಂಡದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಈ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಬ್ಯಾಗ್, ಪುಸ್ತಕ, ಪೆನ್, ಬಿಸಿಯೂಟ, ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ನೀಡುತ್ತಿದ್ದೇವೆ. ಜೊತೆಗೆ 16 ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ದೇವೆ. ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸದೆ ಸರ್ಕಾರಿ ಶಾಲೆಗಳಿಗೆ ಕಳಿಸಿ ಎಂದು ಮನವಿ ಮಾಡಿದರು. ಎಸ್.ಡಿ.ಎಂ.ಸಿ. ಅಧ್ಯಕ್ಷ ಟಿ. ದಿವಾಕರ್ ಮಾತನಾಡಿ, ಈ ಶಾಲೆಯಲ್ಲಿ 2023 ರಿಂದ 24ನೇ ಸಾಲಿನಲ್ಲಿ ಇಂಗ್ಲಿಷ್ ಮಾಧ್ಯಮ L.K. G. U.K. G. ಮೊದಲನೇ ತರಗತಿ ಪ್ರಾರಂಭವಾಗಿವೆ. ತಮ್ಮ ಮಕ್ಕಳನ್ನು ದೂರದ ಊರಿನ ಶಾಲೆಗೆ ಕಳಿಸದೆ ನಮ್ಮೂರಿನ ಶಾಲೆಗೆ ಕಳಿಸಿ ಇಲ್ಲಿ ಕಲಿಕಾ ವಾತಾವರಣ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆ ಉತ್ತಮವಾಗಿದೆ. ಈ ಶಾಲೆಗೆ ಇನ್ನೂ 2 ಕೊಠಡಿಗಳ ಅವಶ್ಯಕತೆ ಇದೆ. ಮಂಜೂರು ಮಾಡಿಸಿಕೊಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಎಸ್.ಡಿ.ಎಂ.ಸಿ. ಉಪಾಧ್ಯಕ್ಷರಾದ ಎ. ನಾಗಮ್ಮ ಹಾಗೂ ಸರ್ವ ಸದಸ್ಯರು, ಶಿಕ್ಷಕರಾದ ಎಂ. ಹಾಲಪ್ಪ, ಬಿ. ಎಚ್. ಸಿದ್ದಪ್ಪ, ಟಿ. ವಸಂತಕುಮಾರ್, ರೇಣುಕಾಬಾಯಿ, ವಿಜಯಲಕ್ಷ್ಮಿ ಸಾಲ್ಮನಿ, ಎ. ಶಿಲ್ಪಾ, ಎ. ಅಂಬಿಕಾ, ಕೆ. ಬಿ. ಮಮತಾ, ಸಹಾಯಕಿ ಎಸ್. ಲತಾ, ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಘಟ್ಟ ಶಾಲೆಯ ಪ್ರಭಾರಿ ಮುಖ್ಯಗಳೊಳಗೆ ನಾನು ಸುಮಾರು ಒಂದು 26 ವರ್ಷಗಳ ಕಾಲ ನಾನು ಡ್ಯೂಟಿ ಮಾಡಿದ್ದೇನೆ. ನಾನು ಡ್ಯೂಟಿ ಮಾಡತಕ್ಕಂಥ ಇದರಲ್ಲಿ ಹಳೆಯ ಕೊಠಡಿಗಳಿದ್ದು, ಈ ಸಾರಿ ನಮ್ಮಲ್ಲಿ ಸುಮಾರು 9 ಕೊಠಡಿಗಳು ಮಂಜೂರಾಗಿ ನಮ್ಮ ಶಾಲೆ PMC ಶಾಲೆಗೆ ಆಯ್ಕೆಯಾಗಿ, ಆಮೇಲೆ ಹಿಂದಿನ ವರ್ಷ 2023-24ನೇ ಇಸ್ವಿಯಲ್ಲಿ LKG ಸರ್ಕಾರಿ LKG UKG ಶಾಲೆ ಪ್ರಾರಂಭವಾಗಿ, ಆಮೇಲೆ 1ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಪ್ರಾರಂಭವಾಗಿದೆ. ಆದ್ದರಿಂದ ನಾವು ಈ ವರ್ಷ LKG ಮತ್ತು UKG ಮಕ್ಕಳಿಗೆ ಬ್ಯಾಗು, ಟೆಸ್ಟ್ ಪುಸ್ತಕ, ಆಮೇಲೆ 2 ಲೈನ್ 4 ಲೈನ್ ಬಗ್ಗೆ ಪುಸ್ತಕಗಳು, ಆಲಿನ್ ಬಗ್ಗೆ ಪುಸ್ತಕ ಆಗಲಿ, ಆಮೇಲೆ ಪೀಠೋಪಕರಣಗಳಾಗಲಿ, ಪೆನ್ಸಿಲಿಂದ ಹಿಡಿದು ಎಲ್ಲಾ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾ ಇದೀವಿ. ಈ ಸರ್ಕಾರಿ ಸೌಲಭ್ಯವನ್ನು ತಾವೆಲ್ಲರೂ ಉಪಯೋಗಿಸಿ. ಆಮೇಲೆ ನಮ್ಮ ಈಗ ಈ ಪ್ರೈಮರಿ 1ನೇ ತರಗತಿಯಿಂದ 4ನೇ ತರಗತಿಯಿಂದ 7ನೇ ತರಗತಿಯವರ ಮಕ್ಕಳಿಗೆ ಪ್ರತಿಯೊಂದು ಟೆಕ್ಸ್ಟ್ ಬುಕ್ ಆಗಲಿ, ಆಮೇಲೆ ಮಗ್ಗಿ ಪುಸ್ತಕ ಆಗಲಿ, ಆಮೇಲೆ ಬರೆಯೋ ಪುಸ್ತಕ ಆಗಲಿ, ಟೆಸ್ಟ್ ಬರ್ಲಿಕ್ಕೆ ಒಂದು ಹುಡುಗನಿಗೆ 7 ಪುಸ್ತಕ ಕೊಟ್ಟಿದ್ದೀವಿ. ಆಮೇಲೆ ಪೆನ್ನುಗಳು ಕೊಟ್ಟಿದ್ದೀವಿ. ಎಕ್ಸಾಮ್ ಬರ್ಲಿಕ್ಕೆ ಫ್ರೀ ಪೆನ್ನುಗಳು ಕೊಡ್ತಾ ಇದೀವಿ, ಹಳೆ ಕೊಡ್ತಾ ಇದೀವಿ. ಈ ಎಲ್ಲಾ ಸರ್ಕಾರಿ ಸೌಲಭ್ಯಗಳು, ಬ್ಯಾಗ್ ಕೊಡ್ತಾ ಇದೀವಿ, ಬಟ್ಟೆ ಕೊಡ್ತಾ ಇದೀವಿ, ಪ್ರತಿದಿನ ಮೊಟ್ಟೆ ಬಳೆಹಣ್ಣು ಕೊಡ್ತಾ ಇದೀವಿ. ಈ ಸರ್ಕಾರಿ ಸೌಲಭ್ಯವನ್ನ ತಾವೆಲ್ಲರೂ ಸದುಪಯೋಗ ಪಡಿಸಿಕೊಂಡು ಈ ಶಾಲೆಯಲ್ಲಿ ಉನ್ನತೀಕರಿಸಿದ ಶಾಲೆ ಅಂತ ಒಂದು ಆಯ್ಕೆ ಆಗಲಿಕ್ಕೆ ನೀವೆಲ್ಲರೂ ಕಾರ್ಯಭೂತರಾಗಬೇಕಂತ ಹೇಳಿ ನಾನು ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೇಳ್ಕೊಡ್ತೀನಿ. ಆಮೇಲೆ ಪ್ರತಿಯೊಬ್ಬರು ಯಾರು ಈ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸ್ಬಿಡಿ. ಯಾಕಂದ್ರೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಶಾಲೆಯಿಂದ ಇದು ಕೊಡ್ತಾ ಇದೀವಿ. ಮುಂದಿನ ವರ್ಷ ಸಹ ನಾವು ಬ್ಯಾಗು, ಪುಸ್ತಕ ಎಲ್ಲ ಅಡ್ವಾನ್ಸ್ ತಂದಿಟ್ಟಿದ್ದೀವಿ. ಎಲ್ಲರಿಗೂ ಫ್ರೀ ಕೊಡ್ತೀವಿ. ನಾವು ದಯವಿಟ್ಟು ಯಾರು ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ನೀಡದೆ, ಮಕ್ಕಳನ್ನ ಕಳಿಸಿದೆ ನಮ್ಮ ಶಾಲೆಗೆ ಕಳಿಸಿಬಿಡ್ರಿ. ಆಮೇಲೆ ಸರ್ಕಾರಿ ಶಾಲೆಯನ್ನು ಉಳಿಸ್ರಿ. ಆಮೇಲೆ ಪ್ರತಿಯೊಂದು LKG ಇಂದ UKG ವರೆಗೂ ಪ್ರತಿಯೊಂದು ಶಾಲಾ ಕೊಠಡಿಗೂ CCTV ಅಳವಡಿಸಿದ್ದೇವೆ. ಆಮೇಲೆ ಗ್ರೌಂಡ್ ನಲ್ಲಿ CCTV ಅಳವಡಿಸಿದ್ದೇವೆ. ಸುಮಾರು 15 CCTVಗಳನ್ನ ನಮ್ಮ ಶಾಲೆಗೆ ಎಲ್ಲಾ ರೂಮ್ಗಳಿಗೆ, ಎಲ್ಲಾ ಕೊಠಡಿಗಳಿಗೆ ಅಳವಡಿಸಿದ್ದೇವೆ. ಮೂಲಭೂತ ಸೌಕರ್ಯ, ಶೌಚಾಲಯ ಇದೆ, ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಇದೆ. ಆಮೇಲೆ ಹೆಣ್ಣು ಮತ್ತು ಗಂಡು ಮಕ್ಕಳ ಶೌಚಾಲಯ ಬೇರೆ ಇದೆ. ಆಮೇಲೆ ಮಕ್ಕಳಿಗೆ LKG UKG ಪೀಠೋಪಕರಣಗಳಿಗೆ ಆಡಲಿಕ್ಕೆ
ಔಟ್ಡೋರ್ ಮಟೀರಿಯಲ್ಸ್ ಅನ್ನು ಗ್ರೌಂಡ್ ನಲ್ಲಿ ಅಳವಡಿಸಿದ್ದೇವೆ. ಎಲ್ಲಾ ಇನ್ನು ಅನೇಕ ಸೌಕರ್ಯಗಳು ನಮ್ಮ ಶಾಲೆಯಲ್ಲಿ ಇವೆ. ಆ ಎಲ್ಲಾ ಮೂಲ ಸೌಕರ್ಯಗಳು ಇರುವುದರಿಂದ ನಿಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ದಯವಿಟ್ಟು ನಮ್ಮ ಶಾಲೆಗೆ ಕಳಿಸ್ಕೊಡಿ ಅಂತ ಹೇಳ್ತಾ ತಮಗೆ ಎಲ್ಲರಿಗೂ ವಂದಿಸಿದ್ದೇನೆ.